ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ದಿನ ನಾವು ರಜೆ ಹಾಕಿಬಿಟ್ಟು ಟೂರಿಗಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ನಾವು ಬೈಕ್ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಸೊ ಇವಾಗ ಟೈಮ್ ಬಂದು 4 ಗಂಟೆ ಇದೆ. ಸೊ ಬನ್ನಿ ಹಾಗಾದರೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಐ ಹೋಪ್ ನೀವು ಈ ವಿಡಿಯೋ ಸೀರೀಸ್ನ ಎಂಜಾಯ್ ಮಾಡ್ತೀರಾ ಅಂತ. ಸೊ ಹಾಗೆ ನಾವು ಊಟಿಗಂತ ಹೋಗ್ತಾ ಇದ್ದೀವಿ. ಸೊ ಇವಾಗ ಆಲ್ರೆಡಿ ಟೈಮ್ ಆಗಿದೆ. ಸೊ ಬನ್ನಿ ಹಾಗಾದರೆ ಬೇಗ ಬೇಗ ಬೈಕ್ನ ರೆಡಿ ಮಾಡಿ ಇವಾಗ ಹೋಗೋಕ್ಕೆ ರೆಡಿ ಆಗೋಣ. ಇವಾಗ ನಮ್ಮ ಬೈಕ್ ರೆಡಿಯಾಗಿದೆ. ಇಷ್ಟೊತ್ತು ಪಾಪ ನನ್ನ ಹಸ್ಬೆಂಡ್ ಅರ್ಧ ಗಂಟೆ ಕೂತ್ಕೊಂಡು ಎಲ್ಲ ರೆಡಿ ಮಾಡಿದ್ರು. ಇವಾಗ ಜಸ್ಟ್ ಎಲ್ಲ ರೆಡಿ ಆಯಿತು. ಇವಾಗ ನಮ್ಮ ಬೈಕ್ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಸೊ ಬನ್ನಿ ಕೂಡ ನೀವು ನಮ್ಮ ಜೊತೆ ಈ ಜರ್ನಿನ ಎಂಜಾಯ್ ಮಾಡ್ತೀರಾ ಅನ್ಕೋತೀನಿ. ಸೊ ಲೆಟ್ಸ್ ಗೋ. ಅಮ್ಮ ಎಷ್ಟು ಎಕ್ಸೈಟೆಡ್ ಆಗಿದೆಯಾ? ಜಾಸ್ತಿ. ಚಲ. ಜೈ ಶ್ರೀರಾಮ್. ಮೈಸೂರು ಬ್ಯಾಂಗ್ಳೂರು ಎಕ್ಸ್ಪ್ರೆಸ್ ವೇನಲ್ಲಿ ಬೈಕರ್ಸ್ಗೆ ಅಲೋವಿಲ್ಲ. ಸೊ ಹಾಗಾಗಿ ಸರ್ವಿಸ್ ರೋಡ್ನೇ ತೊಗೊಂಡು ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಹಾಗೆ ರೋಡ್ ಕೂಡ ಚೆನ್ನಾಗಿದೆ. ಇಫ್ ಅವರು ನಮಗೆ ಹೈವೇ ಮೇಲೆ ಅಲೋ ಮಾಡಿದರೆ ಒಳ್ಳೆದಿರ್ತಿತ್ತು. ಹಾಗೆ ನಾವಿವಾಗ ಮೈಸೂರು ರೀಚ್ ಆದ್ವಿ. ಮೈಸೂರಿಗೆ ಇನ್ನೂ 7 ಕಿಲೋಮೀಟರ್ಸ್ ಇದೆ. ಇವಾಗ ಒಂದು ಡೈವರ್ಷನ್ ಬರುತ್ತೆ. ಈ ಡೈವರ್ಷನ್ ತೊಗೊಂಡ್ರೆ ನಾವು ಬಂಡೀಪುರ ರೋಡ್ನ ಕನೆಕ್ಟ್ ಆಗ್ತೀವಿ. ಇವಾಗ ಟೈಮ್ ಬಂದುಬಿಟ್ಟು ಅರೌಂಡ್ 7:38 ಆಗಿತ್ತು. ಸೊ ಹಾಗಾಗಿ ನಾವು ಬೆಳಗ್ಗೆ ಬೇಗ ಬಿಟ್ಟಿದ್ರಿಂದ ಇವಾಗ ಒಂದು ರೆಸ್ಟ್ ತೊಗೋತಾ ಇದ್ದೀವಿ. ಕಂಟಿನ್ಯೂಸ್ ಆಗಿ ಬೈಕ್ ರೈಡ್ ಆಗಿತ್ತು. ಹಾಗೆ ನಾವಿವಾಗ ಮೈಸೂರು ದಾಟ್ಬಿಟ್ಟು ಹರಿಗೋವಿಂದ್ ದಾಸ್ ಅನ್ನುವಂಥ ಒಂದು ಹೋಟೆಲ್ ಹತ್ರ ಬ್ರೇಕ್ಫಾಸ್ಟ್ಗೆ ನಿಂತಿದ್ದೀವಿ. ನಮಗೂ ಕೂಡ ರೆಸ್ಟ್ ಆಗುತ್ತೆ, ಹಾಗೆ ಬೈಕ್ ಎಂಜಿನ್ಗೂ ಕೂಡ ಒಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಂತ. ಮಾಮ ಹೆಂಗೆ ಜರ್ನಿ ಹೇಗೆ ಅನಿಸ್ತಿದೆ ನಿಮಗೆ? ಚಳಿದೆಲ್ಲ? ನಾವು ಹೋಟೆಲಲ್ಲಿರುವಾಗ ಇಬ್ಬರು ಚಿಕ್ಕ ಹುಡುಗರು ಬಂದುಬಿಟ್ಟು ಬೈಕ್ನ ನೋಡ್ತಾ ಇದ್ರು, ತುಂಬ ಖುಷಿ ಪಡ್ತಿದ್ರು. ಅವ್ರನ್ನ ನೋಡಿ ನಮಗೂ ಕೂಡ ತುಂಬ ಖುಷಿ ಆಯಿತು. ಬ್ರೇಕ್ಫಾಸ್ಟಲ್ಲಿ ನಾನಿವತ್ತು ಇಡ್ಲಿ ಮತ್ತು ವಡೆನ ಆರ್ಡ್ರ್ ಮಾಡಿದ್ದೆ. ನನ್ನ ಹಸ್ಬೆಂಡ್ ಕೂಡ ಇಡ್ಲಿ ವಡೆ ತಿಂತಾಯಿದ್ರು. ಬಟ್ ಅವರು ಎವ್ರಿ ಟೈಮ್ ಈ ಥರ ಸಾಂಬಾರು ಡಿಪ್ನ ತಿಂತಾರೆ. ಹೇಗಿದೆ? ಇಡ್ಲಿ ವಡೆ ಚಟ್ನಿ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿತ್ತು. ನೀವು ಕೂಡ ಈ ಹೋಟೆಲ್ಗೆ ಹೋದರೆ ಈ ಥರ ಟ್ರೈ ಮಾಡಿ. ಹಾಗೆ ಬ್ರೇಕ್ಫಾಸ್ಟ್ ಮಾಡಿ 1 ಕಪ್ ಕಾಫಿ ಕುಡಿದು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಹಾಯ್, ಇವಾಗ ಜಸ್ಟ್ ನಾವು ಗುಂಡ್ಲುಪೇಟೆನ ದಾಟಿದ್ವಿ. ಸೊ ಬಂಡೀಪುರ ತುಂಬ ನಿಯರ್ ಆಗಿದೆ. ನಾನಂತರೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನನಗೆ ಎಲಿಫೆಂಟ್ಸ್ನ ನೋಡಬೇಕು, ಟೈಗರ್ನ ಸೈಟ್ ಮಾಡಬೇಕು ಅಂತ ಆಸೆ ಇದೆ. ಸೊ ಸ್ವಲ್ಪ ಬರೋದು ಲೇಟ್ ಆಯಿತು. ಆಲ್ಮೋಸ್ಟ್ ಇವಾಗ 9 o'clock ಆಗಿದೆ. ಬಿಸಿಲಾಗೋದ್ರಿಂದ ಬೇಗ ಬೇಗ ಪ್ರಾಣಿಗಳೆಲ್ಲ ಒಳಗಡೆ ಹೋಗ್ಬಿಡುತ್ತೆ. ಬಟ್ ಸ್ಟಿಲ್ ಐ ಆಮ್ ಹೋಪಿಂಗ್ ನನಗೆ ಅನಿಮಲ್ ಸೈಟ್ ಆಗುತ್ತೆ ಅಂತ. ಸೊ ಇವಾಗ ಒಂದು 10 ನಿಮಿಷ ರೆಸ್ಟ್ ತೊಗೊಂಡ್ಬಿಟ್ಟು ಆರಾಮಾಗಿ ಬೈಕು ರೆಸ್ಟ್ ಆಗುತ್ತೆ, ನಮಗೂ ರೆಸ್ಟ್ ಆಗುತ್ತೆ. ಹಾಗೆ ಬಂಡೀಪುರ ಫಾರೆಸ್ಟಲ್ಲಿ ನಿಲ್ಸೋಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ಇಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡ್ಬಿಟ್ಟು ನಾವು ರೆಸ್ಟ್ ತೊಗೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಸೊ ನೀವು ಕೂಡ ನಮ್ಮ ಜರ್ನಿನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಮಮ್ಮ ಹೆಂಗೆ ಅನಿಸ್ತಿದೆ ಜರ್ನಿ? ಸೂಪರ್. ನಿಂಗೆ ಬೈಕ್ ಇಷ್ಟನಾ ಕಾರ್ ಇಷ್ಟನಾ? ಚೆನ್ನಾಗಿತ್ತಾ? ತುಂಬ ದಿನ ಆಗಿತ್ತಲ್ಲ ಬಂದು. ಹಾಗೆ ಬೈಕ್ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಬೆಸ್ಟ್ ಬೈಕ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ನಮ್ಮ ಟೈಗರ್ನ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ. ಸೂಪರ್. ಸ್ವಲ್ಪ ಹೊತ್ತು ನಿಂತ್ಕೊಂಡು ಒಂದೆರಡು ಫೋಟೋಸ್ ತಗೊಂಡು ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡ್ತಾ ಇದ್ವಿ. ಹಾಗೆ ತುಂಬ ಜನಕ್ಕೆ, ನನ್ನ ಫ್ರೆಂಡ್ಸ್ಗೆ, ನನ್ನ ಫ್ಯಾಮ್ಲಿಗೆ ಎಲ್ರಿಗೂ ಡೌಟ್ ಇರುತ್ತೆ, ಇಷ್ಟು ದೊಡ್ಡ ಬೈಕ್ ಹೇಗೆ ಹತ್ತೀಯಾ ಅಂತ. ಸೊ ಇವಾಗ ನಿಮಗೂ ಕೂಡ ಎಲ್ರಿಗೂ ತೋರಿಸ್ಬೇಕು ಅಂತ ನಾನು ಹೇಗೆ ನಾನು ಬೈಕ್ ಹತ್ತೀನಿ ಅಂತ ತೋರಿಸ್ತಿದ್ದೀನಿ. ಹಿಂದ್ಗಡೆಯಿಂದ ಹತ್ಬೋದು, ಬಟ್ ತುಂಬ ಡಿಫಿಕಲ್ಟ್ ಅಂತ ಅನಿಸುತ್ತೆ. ಸೊ ನನ್ನ ಹಸ್ಬೆಂಡ್ ಹತ್ತೋಕ್ಕೂ ಮುಂಚೆ ನಾನೇ ಫಸ್ಟ್ ಹತ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಸೊ ದಿಸ್ ಈಸ್ ಅ ಈಸಿ ವೇ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಇವಾಗ ನಾವು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಬೇಗ ಬೇಗ ಹೋಗೋಣ.
ನಾವು ಅರೌಂಡ್ 9:30 ಬಂಡೀಪುರ್ ಫಾರೆಸ್ಟ್ನ ಎಂಟರ್ ಆಗ್ತಾ ಇದ್ದೀವಿ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೆ ಎನಿಮಲ್ಸ್ನ ನೋಡ್ಬೋದು ಅಂತ. ಬಿಕಾಸ್ ಲಾಸ್ಟ್ ಟೈಮ್ ಬಂದಾಗ ಅರೌಂಡ್ 30 ಎಲಿಫೆಂಟ್ಸ್ನ ನಾವು ನೋಡಿದ್ವಿ. ಅದು ಈವ್ನಿಂಗ್ ಟೈಮ್ ಆಗಿತ್ತು. ಇವತ್ತು ಸ್ವಲ್ಪ ಬೇಗ ಬರಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಸ್ಟಿಲ್ ಸ್ವಲ್ಪ ಲೇಟ್ ಆಯಿತು. ಹಾಗೆ ನಾನು ಏನಾದರೂ ಎನಿಮಲ್ಸ್ ಕಾಣುತ್ತೀರಾ ಅಂತ ತುಂಬ ನೋಡ್ತಾ ಬಂದೆ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಒಂದು ಎನಿಮಲ್ ಕೂಡ ಕಾಣಲಿಲ್ಲ ಬಂಡೀಪುರ್ ಫಾರೆಸ್ಟಲ್ಲಿ. ಹಾಗೆ ನಾವಿವಾಗ ತಮಿಳ್ನಾಡು ಬಾರ್ಡರ್ನ ಎಂಟರ್ ಆಗ್ತಾ ಇದ್ದೀವಿ. ಇದಾದಮೇಲೆ ಆ ಕಡೆ ಇರೋದು ಮಧುಮಲೈ ಫಾರೆಸ್ಟು ಅಂತ. ಬಟ್ ಎರಡರ ಲ್ಯಾಂಡ್ಸ್ಕೇಪ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ನನಗೆ ಮಧುಮಲೈ ಫಾರೆಸ್ಟ್ ಲ್ಯಾಂಡ್ಸ್ಕೇಪ್ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಮರಗಳಾಗಿರಬಹುದು, ಇಲ್ಲಿರುವಂತಹ ಒಂದು ಪರಿಸರ ಆಗಿರ್ಬೋದು ತುಂಬ ಡಿಫ್ರೆಂಟ್ ಆಗಿದೆ. ಹಾಗೆ ನನಗೆ ತುಂಬ ಇಷ್ಟ ಆಗುತ್ತೆ. ಇನ್ಫ್ಯಾಕ್ಟ್ ಬಂಡೀಪುರ ಫಾರೆಸ್ಟ್ ಕೂಡ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಹಾಗೆ ದೂರದಿಂದ ಎಲ್ಲೋ ಒಂದು ಕಡೆ ಒಂದು ಆನೆ ಕಂಡಂಗಾಯಿತು. ಸೊ ಕಂಟಿನ್ಯೂ ಝೂಮ್ ಮಾಡ್ತಾ ಬಂದೆ. ಹಾಗೆ ಒಂದು ನವಿಲು ಕೂಡ ಕಾಣ್ತು. ತುಂಬ ಖುಷಿ ಆಯಿತು ನೋಡಿಬಿಟ್ಟು. ನಾವಿವಾಗ ತಪ್ಪಕಾಡು ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಒಂದು ಸಾಕಿದ ಆನೆನ ಕಟ್ಟಿದ್ರು. ಅದನ್ನು ನೋಡಿ ತುಂಬ ಖುಷಿ ಆಯಿತು. ಅಟ್ಲೀಸ್ಟ್ ಇದಾದರೂ ಕಾಣಿಸ್ತಲ್ಲ ಅಂತ ಸ್ವಲ್ಪ ಹೊತ್ತು ನಿಂತು ಒಂದು ಫೋಟೋಸ್ ತೊಗೊಂಡು ನಾವಿವಾಗ ಹೋಗ್ತಿದ್ದೀವಿ. ಹಾಗೆ ತೆಪ್ಪಕಾಡು ಬಗ್ಗೆ ಒಂದು ಮೂವಿ ಕೂಡ ಬಂದಿದೆ, ಲೈಕ್ ಎಲಿಫೆಂಟ್ ವಿಸ್ಪರರ್ ಅಂತ. ಇದು ನೆಟ್ಫ್ಲಿಕ್ಸಲ್ಲಿದೆ. ನನ್ನ ಫೇವ್ರೆಟ್ ಮೂವಿ. ನನಗೆ ಈ ಪ್ಲೇಸ್ನ ನೋಡುವಾಗ ನನಗೆ ಆ ಮೂವಿಯಲ್ಲಿರುವಂತಹ ಸೀನ್ಸ್ ಕೂಡ ನೆನಪಾಗ್ತಾ ಇತ್ತು. ಮತ್ತೆ ಹೋಗ್ಬಿಟ್ಟು ಒಂದ್ಸರಿ ಆ ಮೂವಿನ ನೋಡಬೇಕು ಅಂತ ಕೂಡ ಆಸೆ ಆಗ್ತಾ ಇತ್ತು. ಹಾಗೆ ಮುಂದೆ ಸ್ವಲ್ಪ ಜನ ಕಾರಿಂದ ಕೆಳಗಡೆ ಇಳಿದ್ಬಿಟ್ಟು ಏನೋ ನೋಡ್ತಾ ಇದ್ರು. ನಾವು ಏನೋ ಇದೆ ಅಂತ ನೋಡಕ್ಕೆ ಹೋದ್ವಿ. ಬಟ್ ಇಲ್ಲಿ ತುಂಬ ಜಿಂಕೆಗಳಿತ್ತು. ಬಟ್ ಇವಾಗ ಎಲ್ಲ ಎಲೆಗಳು ಒಣಗೋಗಿರೋದ್ರಿಂದ ಜಿಂಕೆಗಳು ಕರೆಕ್ಟಾಗಿ ಕಾಣ್ತಾ ಇರಲಿಲ್ಲ. ಹಾಗೆ ನಾವು ಈ ಥರ ಫಾರೆಸ್ಟಲ್ಲಿರುವಾಗ ಯಾವ ಕಾರಣಕ್ಕೂ ಬೈಕಿಂದ ಆಗಲಿ ಕಾರಿಂದ ಆಗಲಿ ಕೆಳಗಡೆ ಇಳಿದ್ಬಿಟ್ಟು ಫೋಟೋಸ್ ತೊಗೊಳೋದು, ವೀಡಿಯೋಸ್ ಮಾಡೋದು ಈ ಥರ ಎಲ್ಲ ಮಾಡಬಾರ್ದು. ಬಿಕಾಸ್ ಇಲ್ಲಿ ಎನಿಮಲ್ಸ್ ಕೂಡ ಇರುತ್ತೆ. ಅದು ನಮಗೂ ಕೂಡ ತುಂಬ ಡೇಂಜರ್. ಹಾಗೆ ನಾವಿವಾಗ ಮಧುಮಲೈ ದಾಟ್ಬಿಟ್ಟು ಮಸಿನಗುಡಿ ರೀಚ್ ಆಗಿದ್ದೀವಿ. ಇಲ್ಲಿ ಜೀಪ್ ಸಫಾರಿ ತುಂಬ ಫೇಮಸ್ ಇರುತ್ತೆ. ಹಾಗೆ ಮಸಿನಗುಡಿಯಲ್ಲಿ ಕೂಡ ಫಾರೆಸ್ಟ್ ರೇಂಜ್ ತುಂಬ ಚೆನ್ನಾಗಿದೆ. ಸೊ ನಾವು ಇಲ್ಲಿ ಒಂದ್ಸಲಿ ಪೆಟ್ರೋಲ್ ಹಾಕಿಸ್ಕೊಂಡ್ಬಿಟ್ಟು ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಮಾಸಿನಗುಡಿ ದಾಟ್ಬಿಟ್ಟು ಇವಾಗ ಮಾವನಲ್ಲ ಅಂತ ಒಂದು ಊರು ರೀಚ್ ಆಗಿದ್ದೀವಿ. ಇಲ್ಲಿ ಒಂದು ಕೆಫೆ ಇತ್ತು. ಸೊ ಇಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ ಅಂತ ನಾವು ಬೈಕ್ನ ನಿಲ್ಲಿಸಿದ್ವಿ. ಊಟಿ ಇನ್ನೂ 130 ಕಿಲೋಮೀಟರ್ಸ್ ಇದೆ. ಇವಾಗ ಒಂದು ರೆಸ್ಟ್ ತೊಗೊಂಡ್ಬಿಟ್ಟು ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಟ್ರಾವೆಲಿಂಗ್ ಮಾಡುವಾಗ ಈ ಥರ ಪಿಟ್ ಸ್ಟಾಪ್ ತೊಗೊಂಡಾಗ ಟೀ ಕುಡಿಯೋದು ತುಂಬ ಖುಷಿಯಾಗುತ್ತೆ. ಹಾಗೆ ಟೀ ಜೊತೆಗೆ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಸಿಗುವಂತಹ ರಸ್ಕ್ ಆಗಿರ್ಬೋದು, ಈ ಥರ ಕುಕೀಸ್ ಆಗಿರ್ಬೋದು, ಅದನ್ನು ತಿನ್ನೋದು ಖುಷಿನೇ ಬೇರೆ. ನಾವು ನಾರ್ಮಲಿ ಮನೇಲಿದ್ದಾಗ ತರೋದಿಲ್ಲ. ಬಟ್ ಈ ಥರ ಬಂದಾಗ ಇದನ್ನು ತಿನ್ನೋಕ್ಕೆ ತುಂಬ ಖುಷಿ ಆಗುತ್ತೆ. ಹಾಗೆ ಅದ್ರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಮಾವನೆಲ್ಲ ಊರು ದಾಟಿದ ತಕ್ಷಣ ನಿಮಗೆ ಈ ಥರ ಹಿಲ್ ರೇಂಜಸ್ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಹಾಗೆ ಇವಾಗ ನಾವು ಹೇರ್ ಪಿನ್ ಬೆಂಡ್ಸ್ನ ಹತ್ತೋಕೆ ಸ್ಟಾರ್ಟ್ ಮಾಡಿದ್ದೀವಿ. ಅರೌಂಡ್ 36 ಹೇರ್ ಪಿನ್ ಬೆಂಡ್ಸ್ ಇದೆ. ಒಂದು ಆಶ್ಚರ್ಯ ಏನಂತ ಹೇಳಿದ್ರೆ, ನೀವು ಬಂಡೀಪುರ್ ಫಾರೆಸ್ಟ್ ದಾಟ್ಬಿಟ್ಟು ಇಲ್ಲಿ ಮಾವನೆಲ್ಲ ರೀಚ್ ಆಗೋವರೆಗೂ ಹಾಗೆ ಈ ಹಿಲ್ ರೀಚ್ ಆಗೋವರೆಗೂ ನಿಮಗೆ ಚಳಿ ಅಂತ ಅನಿಸಲ್ಲ. ಬಟ್ ಈ ಹಿಲ್ ಫುಟ್ ಸ್ಟೆಪ್ಗೆ ಬಂದ ತಕ್ಷಣ ನಿಮಗೆ ಚಳಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಊಟಿ ವೈಬ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ವ್ಯೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಮಧುಮಲೈ ಆಗಿರ್ಬೋದು, ಮಾಸಿನಗುಡಿ ಆಗಿರ್ಬೋದು, ಒಂದು ದೊಡ್ಡ ಪ್ಯಾನೋರಮಿಕ್ ವ್ಯೂ ನಿಮಗೆ ಸಿಗುತ್ತೆ. ಹಾಗೆ ನಮಗೆ ಈ 36 ಹೇರ್ ಪಿನ್ ಬೆಂಡಲ್ಲಿ ಬೈಕ್ ರೈಡ್ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು. ಆ ಆಸೆ ಇವಾಗ ನನಸಾಗ್ತಾ ಇದೆ.
ಹಾಗೆ ಇವಾಗ ನಾವು ಆಲ್ಮೋಸ್ಟ್ ಊಟಿನ ರೀಚ್ ಆಗಿದ್ದೀವಿ. ಇಲ್ಲಿ ಒಂದು ಚೆಕ್ ಪೋಸ್ಟ್ ಬರುತ್ತೆ, ಇದನ್ನು ದಾಟ್ಬಿಟ್ರೆ ನೀವು ಆಲ್ಮೋಸ್ಟ್ ಊಟಿನ ರೀಚ್ ಆದಂಗೆ. ಊಟಿ ಬರೋಕ್ಕೂ ಮುಂಚೆ ಒಂದೆರಡು ಚಿಕ್ಕ ಪುಟ್ಟ ಹಳ್ಳಿಗಳು ಬರುತ್ತೆ. ಹಾಗೆ ಊಟಿ ಇರ್ಬೋದು, ಅದರ ಪಕ್ಕ ಇರುವಂತಹ ಹಳ್ಳಿಗಳಿರ್ಬೋದು, ಅದರ ಸೌಂದರ್ಯ ಮಾತ್ರ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಇರುವಂತಹ ಒಂದು ವೆದರ್ ಕೂಡ ಅಷ್ಟೇ, ಎನಿ ಟೈಮ್ ನೀವು ಬಂದರೂ ಕೂಡ ಇಲ್ಲಿ ವೆದರ್ ಇದೇ ಥರ ಇರುತ್ತೆ ಅಂತ ನನ್ನ ಫೀಲಿಂಗ್. ಬಿಕಾಸ್ ನಾವು ಆಲ್ಮೋಸ್ಟ್ ಇವಾಗ ಸಮ್ಮರ್ ನಿಯರ್ ಇದ್ದೀವಿ. ಇವಾಗಲೂ ಕೂಡ ಇಲ್ಲಿ ಮಧ್ಯಾಹ್ನ ಎಷ್ಟೇ ಲೇಟ್ ಆಗಿದ್ರೂ ಕೂಡ ತುಂಬ ಚಳಿ ಇರುತ್ತೆ. ಹಾಗೆ ಇಲ್ಲಿ ನಿಮಗೆ ಯಾವುದೇ ಥರ ಇರಿಟೇಷನ್ ಆಗಿರ್ಬೋದು, ಅತೀ ಕಷ್ಟ ಆಗೋದು ಆ ಥರ ಏನೂ ಅನಿಸಲ್ಲ. ನನಗಂತೂ ಊಟಿ ಅಂದರೆ ತುಂಬ ಇಷ್ಟ. ಎಷ್ಟೇ ಸರ್ತಿ ಹೋದರೂ ಮತ್ತೆ ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ. ಹಾಗೆ ಇಲ್ಲಿ ಮನೆಗಳಾಗಿರಬಹುದು, ಇಲ್ಲಿರುವಂತಹ ಫಾರ್ಮಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಇವಾಗ ನಾವು ಊಟಿ ಸಿಟಿನ ಎಂಟರ್ ಆಗ್ತಾ ಇದ್ದೀವಿ. ಊಟಿ ಬಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇದೇ ಊಟಿ ಅಂತ, ಅಷ್ಟು ಚೆನ್ನಾಗಿದೆ. ಹಾಗೆ ನೀವು ಇಲ್ಲಿ ಬಸ್ ಮೂಲಕನೂ ಬರ್ಬೋದು, ಬಸ್ ಸ್ಟ್ಯಾಂಡ್ ತುಂಬ ಸೆಂಟರಲ್ಲೇ ಇದೆ. ಹಾಗೆ ನಾವಿವಾಗ ನಮ್ಮ ರೂಮ್ಗೆ ಫಸ್ಟ್ ಹೋಗ್ತಾ ಇದ್ದೀವಿ. ರೂಮ್ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಅದಾದಮೇಲೆ ಮುಂದೆ ಏನು ಮಾಡೋದು ಅಂತ ನೋಡ್ತೀವಿ. ಹಾಗೆ ಇವಾಗ ಹೋಗ್ತಿರೋಂತಹ ಸ್ಟೇಗೆ ನಾವು ಇವಾಗ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಇದು ನಮಗೆ ಊಟಿನಲ್ಲಿ ಫೇವ್ರೇಟ್ ಅಂತ ಹೇಳ್ಬೋದು. ಮೇಲ್ ಕಾಣ್ತಿರೋದೇ ನಮ್ಮ ಸ್ಟೇ ಆಗಿರುತ್ತೆ. ಹಾಗೆ ಹೋಗುವಾಗ ಸ್ವಲ್ಪ ರೋಡ್ ಬ್ಲಾಕ್ ಆಗಿತ್ತು, ರೋಡ್ ಮಾಡ್ತಾ ಇದ್ರು ಅಂತ ಮತ್ತೆ ಬೇರೆ ರೋಡ್ ತಗೊಂಡು ಇವಾಗ ನಾವು ನಮ್ಮ ರೂಮ್ನ ರೀಚ್ ಆಗ್ತಾ ಇದ್ದೀವಿ. ಈ ಪ್ಲೇಸ್ಗೆ ನಾವು ಸೆಕೆಂಡ್ ಟೈಮ್ ಬರ್ತಾ ಇರೋದ್ರಿಂದ ನನಗಂತೂ ತುಂಬ ಖುಷಿ ಆಗ್ತಾ ಇತ್ತು. ಬಿಕಾಸ್ ಲಾಸ್ಟ್ ಟೈಮ್ ನಾವು ಫ್ಯಾಮಿಲಿ ಸಮೇತ ಬಂದಾಗ ಈ ಪ್ಲೇಸ್ನಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ಇವಾಗ ನಾವು ರೀಚ್ ಆಗಿರೋದು ಹಾಸ್ಟೆಲ್ ಅಂತ. ಇದು ಹಾಸ್ಟೆಲ್ ರೀತಿಯಲ್ಲಿರುತ್ತೆ. ಇದು ಸೋಲೋ ಟ್ರಾವೆಲರ್ಸ್ಗೆ, ಬೈಕರ್ಸ್ಗೆ, ಹಾಗೆ ಯಾರೇ ಆಗಿರಲಿ ಎಲ್ರಿಗೂ ಒಂದು ಬೆಸ್ಟ್ ಸ್ಟೇ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ವೈಬ್ಸ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಹಾಗೆ ರೂಮ್ ನಾನೇ ಬುಕ್ ಮಾಡಿರೋದ್ರಿಂದ ಇವಾಗ ಹೋಗ್ಬಿಟ್ಟು ಫಸ್ಟ್ ಚೆಕ್ ಇನ್ ಆಗ್ತಾ ಇದ್ದೀವಿ. ಯಾವುದೇ ಸ್ಟೇಗೆ ಹೋದರೂ ಫಸ್ಟ್ ನಾವು ನಮ್ಮ ಐಡೆಂಟಿಟಿ ಕಾರ್ಡ್ನ ಕೊಟ್ಬಿಟ್ಟು ಚೆಕ್ ಇನ್ ಆಗಬೇಕು. ಹಾಗೆ ಇಲ್ಲಿ ನಾವು ಚೆಕ್ ಇನ್ ಆದ ತಕ್ಷಣ ನಮ್ಮ ಪೇಮೆಂಟ್ನ ಮಾಡಿದ್ವಿ. ಈ ಪ್ಲೇಸಲ್ಲಿ ತುಂಬ ಚೆನ್ನಾಗಿರೋದು ಏನಂತ ಹೇಳಿದ್ರೆ ಇಲ್ಲಿ ಇರುವಂತಹ ಇಂಟೀರಿಯರ್ಸ್. ಮೇ ಬಿ ಇದು ಒಂದು ಹಳೆ ಬಿಲ್ಡಿಂಗ್ ಇರ್ಬೋದು, ಇದನ್ನು ಅವರು ಹಾಸ್ಟೆಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಇವಾಗಿನ ಟ್ರೆಂಡಿಂಗ್ ತಕ್ಕಂಗೆ ತುಂಬ ಚೆನ್ನಾಗಿರುವಂತಹ ಅಮ್ಯುನಿಟೀಸ್ನ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಗೇಮ್ಸ್ ಆಡ್ಬೋದು. ಈ ಥರ ವಿಂಡೋಸಲ್ಲಿ ನಿಮಗೆ ಸೀಟಿಂಗ್ ಇರುತ್ತೆ. ಇಲ್ಲಿ ಕೂತ್ಕೊಂಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಹರಟೆ ಹೊಡಿಬೋದು. ಹಾಗೆ ಹೊರಗಡೆ ಮಾತ್ರ ನಿಮಗೆ ವ್ಯೂ ಮಸ್ತ್ ಕಾಣುತ್ತೆ. ನಾವು ರೀಚ್ ಆದಾಗ ಅರೌಂಡ್ 12 ಆಗಿತ್ತು. ಇಲ್ಲಿ ವೆದರ್ ನೀವೇ ನೋಡ್ತಿರ್ಬೋದು, ಬಿಸಿಲು ಎಷ್ಟು ಕಾಣ್ತಾ ಇದೆ. ಬಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಮೈಗೆ ಬಿಸಿಲೇ ತಾಕೋದಿಲ್ಲ, ಅಷ್ಟು ಚಳಿ ಇರುತ್ತೆ ವೆದರ್. ಅದಕ್ಕೆ ಊಟಿ ತುಂಬ ಫೇಮಸ್ ಅಂತ ಹೇಳೋದು. ಹಾಗೆ ನಮ್ಮ ರೂಮಿಂದ ತುಂಬ ಚೆನ್ನಾಗಿರುವಂತಹ ಒಂದು ಪ್ಯಾನರೋಮಿಕ್ ವ್ಯೂ ನಮಗೆ ಊಟಿದು ಸಿಗುತ್ತೆ. ನಾವು ಲಾಸ್ಟ್ ಟೈಮ್ ಬಂದಾಗ ಮಳೆಗಾಲ ಇತ್ತು, ಸೊ ತುಂಬ ಗ್ರೀನರಿ ಇತ್ತು, ವ್ಯೂ ಕೂಡ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಇವಾಗಲೂ ಕೂಡ ಅಷ್ಟೇ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಊಟಿಯಲ್ಲಿರುವಂತಹ ಪ್ರತಿಯೊಂದನ್ನು ಕೂಡ ಎಷ್ಟೇ ಹೊಗಳಿದ್ರೂ ಸಾಕಾಗಲ್ಲ. ಸೊ ಇವಾಗ ನಾವು ರೂಮ್ ಬಂದು ಸೆಟ್ ಆಗ್ತಾ ಇದ್ದೀವಿ. ಈ ಥರ ಬಂಕ್ ಬೆಡ್ ಇರುತ್ತೆ, ಒಂಥರ ವಿಂಟೇಜ್ ವೈಬ್ ಕೊಡುತ್ತೆ. ಇಲ್ಲಿ ನಾವು ಚಿಕ್ಕವರಿದ್ದಾಗ ಹಾಸ್ಟೆಲಲ್ಲೇ ಬೆಳೆದಿದ್ದು, ಸೊ ಹಾಸ್ಟೆಲ್ ನೆನಪು ಆಗುತ್ತೆ. ಒಂದು 5 ನಿಮಿಷ ಕೂತ್ಕೊಂಡ್ಬಿಟ್ಟು ನಾನಿವಾಗ ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸೊ ನಿಮಗೆ ಈ ಥರ ಇದು ಎಂಟ್ರೆನ್ಸಲ್ಲಿ ನಿಮಗೆ ಚೆಕ್ ಇನ್ ಆದ ತಕ್ಷಣ ನೀವು ಇಲ್ಲಿ ಕೆಲವೊಂದು ಸರಿ ಅವರು ಕೆಳಗಡೆ ರೂಮ್ ಕೊಡ್ತಾರೆ, ಇಲ್ದಿದ್ರೆ ಇಲ್ಲಿ ಮೇಲ್ಗಡೆ ಕೂಡ ರೂಮ್ ಇದೆ, ತೋರಿಸ್ತೀನಿ ಬನ್ನಿ. ನಾವು ಲಾಸ್ಟ್ ಟೈಮ್ ಇಲ್ಲಿ ಸ್ಟೇರ್ ಕೇಸ್ ಹತ್ಬಿಟ್ಟು ಮೇಲ್ಗಡೆ ಹೋಗಿದ್ವಿ. ನಾವು 4 ಜನ ಬಂದಿದ್ದರಿಂದ ನಮಗೆ 4 ಜನ ಇರುವಂತಹ ಒಂದು ರೂಮ್ ಸಿಕ್ಕಿತ್ತು. ಸೊ ಇಲ್ಲಿ ಕಿಚನ್ ಇದೆ, ಕಿಚನಲ್ಲಿ ಅಡುಗೆ ಮಾತ್ರ ಅಲ್ಟಿಮೇಟ್ ಮಾಡ್ತಾರೆ. ಇಲ್ಲಿ ನನಗೆ ಅಡುಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಇಲ್ಲಿ ನೀವು ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಬಂದಾಗ ಗ್ರೂಪಲ್ಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡೋಕ್ಕೆ ಸ್ಪೇಸ್ ಕೂಡ ಇದೆ. ಹಾಗೆ ಮೇನ್ ಇಂಪಾರ್ಟೆಂಟ್ ಆಗಿ ಇಲ್ಲಿ ಬಾತ್ರೂಮ್ಸ್ ಮಾತ್ರ ತುಂಬ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ದಾರೆ. ನಾನು ಫ್ರೆಶ್ ಅಪ್ ಆಗಿ ಬಂದೆ. ಹಾಗೆ ಇವಾಗ ನಾವು ಊಟಿ ಲೇಕ್ ಹತ್ರ ಹೋಗ್ತಾ ಇದ್ದೀವಿ. ಬೆಳಗ್ಗೆ ತಿಂದವರು ಮಧ್ಯಾಹ್ನದವರೆಗೂ ಏನೂ ತಿಂದಿರಲಿಲ್ಲ. ಸೊ ಹಾಗಾಗಿ ಇವಾಗ ಫಸ್ಟ್ ಊಟ ಮಾಡ್ಕೊಂಬಂದ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ವಿಚಾರ ಮಾಡ್ತೀವಿ. ನಮ್ಮ ರೂಮಿಂದ ಊಟಿ ಲೇಕ್ ಬರೀ 2 ಕಿಲೋಮೀಟರ್ಸಲ್ಲಿತ್ತು. ಸೊ ಬಂದ ತಕ್ಷಣ ಇವಾಗ ನಾವು ಪಾರ್ಕಿಂಗ್ ಮಾಡ್ತಿದ್ದೀವಿ. ಇಲ್ಲಿ ಪಾರ್ಕಿಂಗ್ಗೆ ತುಂಬ ದೊಡ್ಡ ಸ್ಪೇಸ್ ಇದೆ. ನಾವು ಫಸ್ಟ್ ಇವಾಗ ಊಟಿ ಲೇಕ್ ಬಂದಿದ್ದೀವಿ. ಸೊ ಇಲ್ಲಿ ಫಸ್ಟ್ ಹೋಟೆಲ್ಸ್ ಇದೆ, ಏನಾದರೂ ತಿಂದ್ಬಿಟ್ಟು ನೆಕ್ಸ್ಟ್ ನೋಡೋಣ ಏನಾಗುತ್ತೆ ಅಂತ. ಊಟಿ ಲೇಕಲ್ಲಿ ನಾವು ಟಿಕೆಟ್ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ವಿ. ಹಾಗೆ ಇಲ್ಲೊಂದು ಫ್ರೆಂಡ್ಸ್ ಗ್ರೂಪ್ ಬಂದಿತ್ತು. ಸೊ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಪರ್ಫಾರ್ಮ್ ಮಾಡ್ತಾಯಿದ್ರು. ಸೊ ನೀವು ಕೂಡ ನೋಡಿ, ನಾವು ಟಿಕೆಟ್ ತೊಗೊಳೋವರೆಗೂ ಎಂಜಾಯ್ ಮಾಡಿ. ತಡಿ
ನಾನು ಡ್ಯಾನ್ಸ್ ನೋಡ್ತಾ ಹೊರಗಡೆ ನಿಂತಿದ್ದೆ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಹೋಗಿ ನಮಗೆ ಎಂಟ್ರೆನ್ಸ್ ಟಿಕೆಟ್ ತೊಗೊಂಡ್ರು. ನಾವಿವಾಗ ಮೊದಲಿಗೆ ಊಟಿ ಲೇಕಲ್ಲಿರುವಂತಹ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಲಾಸ್ಟ್ ಟೈಮ್ ಕೂಡ ನಾವು ಫ್ಯಾಮಿಲಿ ಜೊತೆ ಬಂದಾಗ ತಿಂದಿದ್ವಿ. ಇಲ್ಲಿ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಹಾಗೆ ಊಟಿ ಲೇಕ್ ಒಳಗಡೆ ತುಂಬ ಶಾಪ್ಸ್ ಇದೆ. ಇಲ್ಲಿ ನಿಮಗೆ ಟಾಯ್ಸ್ ಆಗಿರಬಹುದು, ಕ್ಯಾಪ್ಸ್ ಆಗಿರ್ಬೋದು, ಸ್ವೆಟರ್ಸ್, ಶಾಲ್ಸ್ ಮತ್ತು ಚಾಕ್ಲೇಟ್ಸ್, ಸ್ಪೈಸಸ್, ಹನಿ ಈ ಥರ ತುಂಬ ವಸ್ತುಗಳು ಸಿಗುತ್ತೆ. ನೀವು ಕೂಡ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಅದನ್ನು ಬೈ ಮಾಡ್ಬೋದು. ಹಾಗೆ ಇಲ್ಲಿ ನಿಮಗೆ ಎಲ್ಲ ವೆರೈಟೀಸ್ ಆಫ್ ಡಿಶಸ್ ಸಿಗುತ್ತೆ. ಸೊ ನಮ್ಮ ಹಸ್ಬೆಂಡ್ ಹೋಗಿಬಿಟ್ಟು ಇವಾಗ ಫಸ್ಟ್ ಆರ್ಡರ್ ಮಾಡ್ತಾ ಇದ್ದಾರೆ. ಹಾಗೆ ನಾನು ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದೆ. ಸೊ ಇವರು ಸ್ಯಾಂಡ್ವಿಚ್ ಮಾಡ್ತಾಯಿದ್ರು. ನೋಡೋಣ ಹೇಗೆ ಮಾಡ್ತಾರೆ ಅಂತ ಕ್ಯೂರಿಯಾಸಿಟಿಯಿಂದ ಸ್ವಲ್ಪ ಹೊತ್ತು ನೋಡಿಬಿಟ್ಟು ಅದಾದಮೇಲೆ ಹೋಗಿ ಫಸ್ಟ್ ನಾನು ಒಂದು ಕಡೆ ಕೂತ್ಕೋತೀನಿ. ನಾವು ಇವಾಗ ಜಸ್ಟ್ ಊಟಿ ಲೇಕ್ ರೀಚ್ ಆಗಿದ್ದೀವಿ. ತುಂಬ ಹೊಟ್ಟೆಸಿದೆ. ಸ್ವಲ್ಪ ಏನಾದರೂ ತಿಂದ್ಬಿಟ್ಟು ಅದಾದಮೇಲೆ ನಾವು ಬೋಟಿಂಗ್ಗೆ ಅಂತ ಹೋಗ್ತೀವಿ. ಹೇಗೆ ಅನ್ನಿಸ್ತೆ ಜರ್ನಿ? ಎನಿಮಲ್ಸೇ ಕಾಣಲಿಲ್ಲಲ್ಲ, ಒಂದು ಎಲಿಫೆಂಟ್ ಅಷ್ಟೇ ಸಿಕ್ಕಿದ್ದು. ಏನ್ರ ಮಾತಾಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಜೊತೆ. ಓಯ್ ಏನಾರ ಮಾತಾಡಿ, ಏನಾರ ಹೇಳು, ಹೆಂಗೆ ಅನ್ಸತೈತಿ ನಿನ್ನ ಎಕ್ಸ್ಪೀರಿಯನ್ಸ್? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮಾಡಿ ವಿಡಿಯೋನ ಶೇರ್ ಮಾಡಿ. ಮತ್ತೇನು ಮಾಡಬೇಕು? ಮತ್ತೆ ಬಂದು ನಿಮ್ಮ ತಲೆ ಮೇಲೆ ಅದು ಹೇರ್ಬೇಕು. ಇಬ್ಬರು ಸೇರಿ ಎಲ್ಲನೂ ಫಿನಿಶ್ ಮಾಡಿದ್ವಿ. ತುಂಬ ಟೇಸ್ಟ್ ಚೆನ್ನಾಗಿತ್ತು. ಹಾಗೆ ಇವಾಗ ಊಟ ಮುಗಿಸ್ಬಿಟ್ಟು ಊಟಿ ಲೇಕ್ ಅಡ್ಡಾಡೋಣ ಅಂತ ಹೋಗ್ತಿದ್ದೀವಿ. ಹಾಗೆ ಇಲ್ಲಿ ಬೋಟಿಂಗ್ ಮಾಡೋರು ಟಿಕೆಟ್ ಕೌಂಟರಲ್ಲಿ ನಾವು ಫಸ್ಟ್ ಟಿಕೆಟ್ ತಗೋಬೇಕು. ಅದಾದಮೇಲೆ ನಾವು ಹೋಗ್ಬಿಟ್ಟು ಬೋಟಿಂಗ್ನ ಮಾಡ್ಬೋದು. ಊಟಿ ಲೇಕ್ ಒಂದು ಮಾನವ ನಿರ್ಮಿತ ಲೇಕ್ ಆಗಿರುತ್ತೆ. ಇದೊಂದು ಆರ್ಟಿಫಿಷಿಯಲ್ ಲೇಕ್. ಹಾಗೆ ಇಲ್ಲಿ ತುಂಬ ಕ್ಯೂಟ್ ಆಗಿರುವಂತಹ ಹೊಸ ಪೆಡ್ಲಿಂಗ್ ಬೋಟ್ಸ್ ಎಲ್ಲ ಬಂದಿತ್ತು. ನೋಡೋಕ್ಕೆ ತುಂಬ ಕ್ಯೂಟ್ ಆಗಿತ್ತು. ಹಾಗೆ ನನ್ನ ಫೇವ್ರೆಟ್ ಅಂದರೆ ಬಾತುಕೋಳಿ, ಕಪ್ಪೆ, ಮೀನು ಈ ಥರ ಕ್ಯೂಟ್ ಆಗಿರುವಂತಹ ಬೋಟ್ಸ್ ಕೂಡ ಇಲ್ಲಿರುತ್ತೆ. 2:30 ಇವಾಗ ಜಸ್ಟ್ ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆರಾಮಾಗಿ ಕೂತಿದ್ದೀವಿ. ಆ್ಯಕ್ಚುಲಿ ಯಾವಾಗಲೇ ಬೋಟಿಂಗ್ ಹೋಗ್ಬೇಕಂತ ಅಂದ್ಕೊಂಡ್ವಿ, ಬಟ್ ಇವಾಗ ಆರಾಮಾಗಿ ಕೂತು ರಿಲ್ಯಾಕ್ಸ್ ಮಾಡೋಣ ಅಂದ್ಕೊಂಡು ಸುಮ್ಮನೆ ಒಂದು ಕಡೆ ಬೆಂಚ್ ಮೇಲೆ ಕೂತಿದ್ದೀವಿ. ಹಾಗೆ ಇವಾಗ ಮಧ್ಯಾಹ್ನ 2 ಗಂಟೆ ಟೈಮ್ ಆಗಿದೆ. ಬಟ್ ಸ್ಟಿಲ್ ಇಲ್ಲಿ ಟೆಂಪ್ರೇಚರ್ 18 ಡಿಗ್ರಿ ಇದೆ. ಅಂದರೆ ತುಂಬ ಚಳಿ ಇದೆ. ಹಾಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ನಾವು ಕೂಡ ಆರಾಮಾಗಿ ಒಂದು ಕಡೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ. ಹಾಗೆ ನಾವು ಊಟಿನ ಆಲ್ರೆಡಿ 3 ಟೈಮ್ಸ್ ನೋಡಿದ್ದೀವಿ. ಸೊ ಈ ಸರಿ ಬಂದು ಸುಮ್ಮನೆ ಆರಾಮಾಗಿ ಚಿಲ್ ಮಾಡೋಣ ಅಂತ ಬಂದಿರೋದು. ಹಾಗೆ ಒಂದು ಲಾಂಗ್ ಡ್ರೈವ್ ಕೂಡ ಆಗುತ್ತೆ ಅಂತ. ಸೊ ಇದಾದಮೇಲೆ ಮತ್ತೆ ಇವಾಗ ಸ್ವಲ್ಪ ಹೊತ್ತು ಇಲ್ಲಿ ಕುತ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಎಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡ್ತೀವಿ. ಹೇಗೆ ಅನ್ನಿಸ್ತಾ ಇದೆ ವೆದರು? ಚೆನ್ನಾಗಿದೆ. ಹಾಗೆ ಇಲ್ಲಿ ತಮಿಳ್ನಾಡು ಗೌರ್ಮೆಂಟ್ ಅವರ ಸೋವೆನಿಯರ್ ಶಾಪ್ ಇದೆ. ಇಲ್ಲಿ ನೀವು ಮನೆಗೆ ನಿಮ್ಗೆ ಇಷ್ಟ ಆಗಿರುವಂತಹ ಕ್ಯೂಟ್ ವಸ್ತುಗಳನ್ನ ನೆನಪಿಗೋಸ್ಕರ ತೊಗೊಂಡೋಗ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು, ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಊಟಿ ಲೇಕಿಂದ ಇವಾಗ ರೂಮಿಗೆ ಬಂದಿದ್ದೀವಿ. ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಅದಾದಮೇಲೆ ಸಾಯಂಕಾಲ ಹೊತ್ತಿಗೆ ಹೋಗಿ ಊಟಿನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೋತೀವಿ. ಇವಾಗ ಟೈಮ್ ಬಂದು ಅರೌಂಡ್ 5:45 ಆಗಿದೆ. ನಾವು ಒಂದು 2 ಅವರ್ಸ್ ಮಲಗಿದ್ವಿ. ಅದಾದಮೇಲೆ ಫ್ರೆಶ್ ಅಪ್ ಆಗಿ ಇವಾಗ ಊಟಿನ ಎಕ್ಸ್ಪ್ಲೋರ್ ಮಾಡಬೇಕು. ಹಾಗೆ ಈವ್ನಿಂಗ್ ಟೈಮಲ್ಲಿ ಊಟಿ ನಿಜವಾಗ್ಲೂ ಚೆನ್ನಾಗಿ ಕಾಣ್ತಾ ಇತ್ತು. ಅಲ್ಲಲ್ಲಿ ಲೈಟ್ಸ್ ಕೂಡ ಹಾಕ್ತಾಯಿದ್ರು. ಹಾಗೆ ಈ ಹಾಸ್ಟೆಲ್ ಎದುರುಗಡೆ ಒಂದು ಚಿಕ್ಕದಾಗಿರುವಂತಹ ಒಂದು ಬೆಟ್ಟದ ಥರ ಇದೆ. ಸೊ ಇದನ್ನು ಹತ್ಕೊಂಡ್ಬಿಟ್ಟು ಇಲ್ಲಿಂದ ನಾವು ಊಟಿ ವ್ಯೂನ ತುಂಬ ಚೆನ್ನಾಗಿ ನೋಡ್ಬೋದು. ವಾವ್, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಲ್ಲಿ. ವಾವ್, ಬೆಸ್ಟ್ ಊಟಿ ಅನ್ಬೋದಲ್ಲ. ಇದೇ ನಾವಿರುವಂತಹ ಹಾಸ್ಟೆಲ್. ತುಂಬ ಚೆನ್ನಾಗಿದೆ. ಇದು ಸೆಕೆಂಡ್ ಸರಿ ನಾವಿಲ್ಲಿ ಬರ್ತಿರೋದು. ಇವಾಗೆಲ್ಲ ರೆಡಿ ಆಗಿಬಿಟ್ಟು ಸುಮ್ಮನೆ ಸಿಟಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಹಾಯ್. ಇವಾಗ ಟೆಂಪ್ರೇಚರ್ ಬಂದು ಆಲ್ಮೋಸ್ಟ್ 16 ಇದೆ. ಅಷ್ಟು ಚಳಿ ಇದೆ ಇಲ್ಲಿ. ಬಟ್ ತುಂಬ ಚೆನ್ನಾಗಿ ಅನಿಸ್ತಿದೆ. ಊಟಿಗೆ ಬಂದಮೇಲೆ ಎಷ್ಟು ಚಳಿ ಇದ್ರೇ ಚೆನ್ನಾಗಿರುತ್ತೆ. ಹಾಗೆ ನಾವು ಆ್ಯಕ್ಚುಲಿ ಬಿಸಿಲಿರುತ್ತೆ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಇಲ್ಲಿ ಬಿಸಿಲಿದೆ. ಬಟ್ ಬಿಸಿಲು ನಮಗೆ ತಾಕೋದೇ ಇಲ್ಲ, ಅಷ್ಟು ಚಳಿ ಇದೆ. ಸೊ
ಹಾಗೆ ನಾವು ಮಧ್ಯಾಹ್ನ ಊಟಿ ಲೇಕ್ ಹೋಗಿ ಬಂದು ಮಧ್ಯಾಹ್ನ 1-2 hours ಮಲಗಿದ್ವಿ. ಬಿಕಾಸ್ ಬೆಳಗ್ಗೆ ಕಂಟಿನ್ಯೂಸ್ ಆಗಿ ನಾವು ಬೈಕ್ ಜರ್ನಿ ಬಂದಿದ್ವಿ ಅಲ್ವಾ, ಸುಸ್ತಾಗಿತ್ತು. ಸೊ ಇವಾಗ ಸ್ವಲ್ಪ ಹೋಗಿ ಎಲ್ಲಾದರೂ ಟೀ ಕುಡಿದು ಸ್ವಲ್ಪ ಊಟಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇವಾಗ ಹೋಗ್ತೀವಿ. ನಾವು ಫಸ್ಟ್ ಟೈಮ್ ಊಟಿಗೆ ಬಂದಾಗ ನಮಗೆ ಊಟದ್ದು ತುಂಬ ಪ್ರಾಬ್ಲಮ್ ಆಗಿತ್ತು. ಯಾವುದೇ ವೆಜಿಟೇರಿಯನ್ ಹೋಟೆಲ್ ಸಿಗ್ತಿರಲಿಲ್ಲ. ನಮಗೆ ಫಸ್ಟ್ ಸಿಕ್ಕಿದ್ದು A2B. ಅವಾಗಿಂದ A2B ಅಂದರೆ ತುಂಬ ಇಷ್ಟ ಆಗಿದೆ. ಬಿಕಾಸ್ ಊಟಿಲಿರುವಂತಹ A2Bಲಿ ಫುಡ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಹಾಗೆ ನನ್ನ ಫೇವ್ರೆಟ್ ಡಿಶ್ ಕೂಡ ಇಲ್ಲಿದೆ. ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ನನ್ನ ಫೇವ್ರೆಟ್ ಡಿಶ್ ಯಾವುದು ಫ್ರಮ್ A2B ಅಂತ. ಹಾಗೆ ಇಲ್ಲಿ ನಿಮಗೆ ತಿನ್ನೋಕೆ ಸ್ವೀಟ್ಸ್ ಆಗಲಿ, ಚಕ್ಲಿ, ಕೋಡ್ಬೇಳೆ ಈ ಥರ ಪ್ಯಾಕ್ಡ್ ಫುಡ್ಸ್ ಎಲ್ಲ ಸಿಗುತ್ತೆ. ಮಾಮ ಹೆಂಗಿದೆ ಚಳಿ? ಚಳಿ. ನನಗೂ ಕೂಡ ತುಂಬ ಚಳಿ ಆಗ್ತಾ ಇದೆ ಆ್ಯಕ್ಚುಲಿ. ಅದಕ್ಕೆ ಇವಾಗ ಹಾಗೆ ಗ್ಲೌಸ್ ಕೂಡ ಮರೆತು ಬಂದಿದ್ವಿ. ಸೊ ನನ್ನ ಹಸ್ಬೆಂಡ್ಗೆ ಅರ್ಜೆಂಟಾಗಿ ಇವಾಗ ಒಂದು ಗ್ಲೌಸ್ ಬೇಕಾಗಿದೆ, ಹೋಗಿ ಗ್ಲೌಸ್ ತೊಗೊಂಡು ಬರ್ತೀನಿ. ಹಾಗೆ A2B ಬಂದಿದ್ದೀವಿ. ಟೀ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ನಮ್ಮ ಎಕ್ಸ್ಪ್ಲೋರ್ನ ಕಂಟಿನ್ಯೂ ಮಾಡ್ತೀವಿ. ಹಾಗೆ ಒಂದು ಪ್ಲೇಟ್ ಮಸಾಲೆ ಪುರಿ ತರಿಸಿದ್ದೀವಿ. ಮಮ್ಮ ತಿನ್ನೋಡ. ಆ್ಯಕ್ಚುಲಿ ಮಸಾಲೆ ಪುರಿ ಚೆನ್ನಾಗಿತ್ತು, ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ತಕ್ಕಂಗಿರಲಿಲ್ಲ. ನಾವು ಬೆಂಗಳೂರಲ್ಲಿ ತಿನ್ನುವಂತಹ ಮಸಾಲೆ ಪುರಿನೇ ಬೇರೆ, ಈ ಮಸಾಲೆ ಪುರಿನೇ ಬೇರೆ. ಸಕ್ಕರೆ ಮಿಕ್ಸ್ ಮಾಡಿರಲ್ಲ. ಹಾಗೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಥ್ರೋಟ್ ಪೇನ್ ಆಗ್ತಾ ಇತ್ತು. ಸೊ ಹಾಗಾಗಿ ನಾವು ಫಸ್ಟ್ ಇವಾಗ ಮೆಡಿಕಲ್ ಶಾಪ್ ಹುಡುಕ್ತಾ ಹೋಗ್ತಿದ್ದೀವಿ. ಒಂದು ಶಾಪ್ ಕ್ಲೋಸ್ ಆಗಿತ್ತು. ಸೊ ಇವಾಗ ಮುಂದೆ ಒಂದಿದೆ ಅಂತ ಹೇಳಿದ್ರು ಒಬ್ಬರು. ಸೊ ಹುಡುಕೋತಾ ಹೋಗ್ತಾ ಇದ್ದೀವಿ. ಹಾಗೆ ನಿಮಗೆ ಊಟಿನಲ್ಲಿ ಚಾಕ್ಲೇಟ್ಸ್ ಮತ್ತು ವೈನ್ ಶಾಪ್ ತುಂಬ ಸಿಗುತ್ತೆ. ಊಟಿ ಚಾಕ್ಲೇಟ್ ತುಂಬ ಫೇಮಸ್ಸು. ನಾವು ಲಾಸ್ಟ್ ಟೈಮ್ ತೊಗೊಂಡಿದ್ವಿ. ಹಾಗೆ ನಮಗೆ ಒಂದು ಮೆಡಿಕಲ್ ಶಾಪ್ ಕೂಡ ಸಿಕ್ತು. ಇಲ್ಲಿ ನಾವು ಟ್ಯಾಬ್ಲೆಟ್ಸ್ನ ತೊಗೊಂಡ್ವಿ. ಹಾಗೆ ಊಟಿನಲ್ಲಿ ಶಾಪಿಂಗ್ಗೆ ಅಂತ ತುಂಬ ಜನ ಇಷ್ಟಪಡ್ತಾರೆ. ಇಲ್ಲಿ ವಿಂಟರ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ. ಲೈಕ್ ಸ್ವೆಟರ್ಸ್, ಶಾಲ್ಸ್, ಜಾಕೆಟ್ಸ್ ಆಗಿರಬಹುದು, ಮತ್ತು ಕ್ಯಾಪ್ಸ್ ಆಗಿರ್ಬೋದು, ಗ್ಲೌಸ್ ಆಗಿರ್ಬೋದು. ಮತ್ತು ನೀವು ಎಲ್ಲಿ ನೋಡಿದರೂ ನಿಮಗೆ ಬರೀ ಜಾಸ್ತಿ ಇದೇ ಥರದ ಶಾಪ್ಸ್ಗಳೇ ಸಿಗೋದು. ಹಾಗೆ ಈ ಶಾಪಲ್ಲಿ ಆಫರ್ ಇದೆ ಅಂತ ಬೋರ್ಡೆಲ್ಲ ಹಾಕಿದ್ರು. ನೋಡೋಣ ಅಂತ ಒಳಗಡೆ ಹೋದ್ವಿ. ಬಟ್ ಅಲ್ಲಿ ಹೋದಾಗ ಅಲ್ಲಿ ಹೇಳಿರುವಂತಹ ಪ್ರೈಸ್ಗೆ ಅವ್ರು ಇಟ್ಟಿರುವಂತಹ ವಸ್ತುಗಳಿಗೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಹಾಗೆ ನಡೀತಾ ಹೋಗ್ತಿದ್ವಿ. ನನಗೆ ಈ ಸ್ವೆಟರ್ ತುಂಬ ಕ್ಯೂಟ್ ಅಂತ ಅನ್ನಿಸ್ತು, ಭಾಳ ಇಷ್ಟ ಆಯಿತು ನನಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ತೊಗೊಳಕ್ಕಂತೂ ಆಗಲಿಲ್ಲ. ನೋಡಿ ಫೋಟೋ ತೊಗೊಂಡು ಬಂದೆ. ಟಿಕೆಟ್ ಮಾರ್ಕೆಟ್ ಅಡ್ಡಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲಿ ನೋಡಿದ್ರು ಬರೀ ಸ್ವೆಟರ್ ಶಾಪ್, ಶಾಲ್ಸು, ಕ್ಯಾಬ್ಸು ಇದೇ ಸಿಗ್ತಾ ಇರುತ್ತೆ. ಹಾಗೆ ಚಾಕ್ಲೇಟ್ಸ್ ಶಾಪ್ಸ್ ಕೂಡ ಇಲ್ಲಿ ತುಂಬ ಇದೆ. ಹಾಗೆ ನಾವು ಸುಮ್ಮನೆ ಅಡ್ಡಾಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ತುಂಬ ಪರ್ಚೇಸ್ ಮಾಡಿದ್ದೀವಿ. ಈ ಸರಿ ಬೈಕ್ ತಂದಿದ್ದೀವಿ ಅಲ್ವಾ. ಸೊ ಹಾಗಾಗಿ ಎಲ್ಲೂ ಪ್ಲೇಸ್ ಇಲ್ಲ ಇಟ್ಕೊಂಡು ಹೋಗೋಕ್ಕೆ, ಜಾಸ್ತಿ ಏನಾದರೂ ತೊಗೊಳಕ್ಕೆ. ಸೊ ಹಾಗಾಗಿ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಅಷ್ಟೇ. ಹಾಗೆ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡ್ಬಿಟ್ಟು ಇವಾಗ ನಾವು ಮತ್ತೆ A2Bಗೆ ಬಂದ್ವಿ. A2Bನಲ್ಲಿ ನನ್ನ ಫೇವ್ರೆಟ್ ಡಿಶ್ ಅಂದರೆ ಆಲೂ ಪರೋಟ ವಿತ್ ದಿಸ್ ಗ್ರೀನ್ ಚಟ್ನಿ ಮತ್ತು ಆಲೂ ಪರೋಟ ಕಾಂಬಿನೇಷನ್ ಅಲ್ಟಿಮೇಟ್ ಆಗಿರುತ್ತೆ. ನೀವು ಕೂಡ ಇಲ್ಲಿ ಬಂದರೆ ಟ್ರೈ ಮಾಡಿ. ಊಟ ಮಾಡಿಬಿಟ್ಟು ನಾವು ಮತ್ತೆ ಇವಾಗ ಹಾಸ್ಟೆಲಿಗೆ ಬಂದಿದ್ದೀವಿ. ಆಗಲೇ ನಮ್ಮ ಹಸ್ಬೆಂಡ್ ಮೇಲೆ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಗುಡ್ ನೈಟ್. ನೈಟ್ ವ್ಯೂ ತುಂಬ ಚೆನ್ನಾಗಿದೆ. ಇಲ್ಲಿ ಪ್ರತಿ ಸರಿ ಬಂದಾಗಲೂ ಕೂಡ ಇದೇ ಥರ ವೈಬ್ ಇರುತ್ತೆ. ಹಾಗೆ ಇಲ್ಲಿ ಫೈರ್ ಕ್ಯಾಂಪ್ ಕೂಡ ಹಾಕಿದ್ದಾರೆ. ಸೊ ನಮ್ಮ ಹಾಸ್ಟೆಲಿಂದ ಊಟಿ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ನಿಮಗೆ ಒಂದು ಪ್ಯಾನರಾಮಿಕ್ ವ್ಯೂ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಚಂದಪ್ಪನ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ. ಸೊ ಇಲ್ಲಿಗೆ ನಮ್ಮ ಡೇ ಎಂಡ್ ಆಗುತ್ತೆ. ನಾಳೆ ಬೆಳಗ್ಗೆ ಎಷ್ಟು ಗಂಟೆಗೆ ಎಚ್ಚರಾಗುತ್ತೆ ಆವಾಗ ಲೇಟಾಗಿ ಎದ್ಬಿಡ್ತೀವಿ. ಅದಾದಮೇಲೆ ಎದ್ಬಿಟ್ಟು ನೆಕ್ಸ್ಟ್ ಏನು ಪ್ಲ್ಯಾನು ಅಂತ ಆಮೇಲೆ ಡಿಸೈಡ್ ಮಾಡೋದು. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ನಾಳೆ ಸಿಗ್ತೀನಿ ನನ್ನ ಡೇ 2 ಆಫ್ ಟ್ರಾವೆಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಪಾಸಿಟಿವ್ ಆ್ಯಂಡ್ ಸ್ಪ್ರೆಡ್ ಲವ್. ಬಾಯ್.